ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸಮರ ಟ್ಯಾಂಕರ್ನಿಂದಲೂ ಪಾಕ್ಗೆ ಏಟು ನೀಡಿದ್ದ ಭಾರತ, ಆಪರೇಷನ್ ಸಿಂಧೂರ ವೇಳೆ ಟ್ಯಾಂಕರ್ ಕಾರ್ಯಾಚರಣೆ. ವಲಸಿಗರ ಗಡಿಪಾರಿಗೆ ಎಸ್ಟಿಎಫ್ 30 ದಿನಗಳಲ್ಲಿ ಕ್ರಮ ಕೈಗೊಳ್ಳಿ ರಾಜ್ಯಗಳಿಗೆ ಕೇಂದ್ರ ನಿರ್ದೇಶನ. ವಾಯುಭಾರ ಕುಸಿತ, ರಾಜ್ಯದಲ್ಲಿ ವ್ಯಾಪಕ ವರ್ಷಧಾರೆ, 4 ದಿನ ಭಾರೀ ಮಳೆ, ಹವಾಮಾನ ಇಲಾಖೆ ಮಾಹಿತಿ. ನಗರದ ಚರಂಡಿ ಹೂಳು ತೆರವಿಗೆ ಸಿಎಂ ಸೂಚನೆ. ಬಿಬಿಎಂಪಿ ವಾರ್ ರೂಮ್ಗೆ ಸಿಎಂ, ಡಿಸಿಎಂ ದೌಡು, ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆ ನೀಡಿದ ಸಿದ್ದರಾಮಯ್ಯ. ಇಂದಿನಿಂದ ಮಲೇಷ್ಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಸಿಂಧು ಪ್ರಣಯ್ ಮೇಲೆ ನಿರೀಕ್ಷೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರೈತರ ವಿದ್ಯುತ್ ಸಬ್ಸಿಡಿ, ಹೈಕೋರ್ಟ್ ಗಡುವು, ಸೊಸೈಟಿ ಮೂಲಕ ಏತ ನೀರಾವರಿ, 6 ತಿಂಗಳಲ್ಲಿ ಮಾರ್ಗಸೂಚಿ ರೂಪಿಸಲು ರಾಜ್ಯ ಸರ್ಕಾರಕ್ಕೆ ಸೂಚನೆ. ಗ್ರಾಮೀಣ ಬಡಾವಣೆಗಳಿಗೂ ಇನ್ನು ಬಿಗಿ ನಿಯಮ, ಕಟ್ಟಡ ನಿರ್ಮಾಣ, ಸೆಟ್ಬ್ಯಾಕ್, ಉದ್ಯಾನ ಜಾಗ, ಬಫರ್ ಝೋನ್ ಬದಲಾವಣೆ, ಪಟ್ಟಣ ಗ್ರಾಮಾಂತರ ಯೋಜನೆ ಅಧಿನಿಯಮ ಪ್ರಕಟ. ಒಂದೇ ಆಪ್ನಲ್ಲಿ ರೈಲ್ವೆಯ ಎಲ್ಲಾ ಸೇವೆ, ಸ್ವರೈಲ್ ಆಪ್ ಬಿಡುಗಡೆ, ಹಾಲಿ ಐಆರ್ಸಿಟಿಸಿ ಆಪ್ನ ಆಧುನೀಕರಣ ಭಾಗ. ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಲು ಸಿದ್ಧ, ಪುಟಿನ್. ಉಕ್ರೇನ್ ಕೂಡ ಸ್ಪಂದಿಸಬೇಕು ಎಂಬ ಷರತ್ತು. ಟ್ರಂಪ್ ಪುಟಿನ್ 2 ತಾಸು ಫೋನ್ ಚರ್ಚೆ ಯಶಸ್ವಿ. ವಿಶ್ವ ಟಿಟಿ ಚಾಂಪಿಯನ್ಶಿಪ್, ಸುತೀರ್ಥ ಐಹಿಕ ಜೋಡಿಗೆ ನಿರಾಸೆ, ಪ್ರೀ ಕ್ವಾರ್ಟರ್ಗೆ ಯಶಸ್ವಿನಿ ಚಿತ್ತಳೆ.